ನಿಮಗೆ ನೈತಿಕತೆ ಇದ್ರೆ, ನೀವೇನಾದ್ರೂ ನೈತಿಕತೆ ಇದ್ದಂತ ರಾಜಕಾರಣಿಗಳು ಆಗಿದ್ರೆ ಬರ್ರಿ ಬೀದಿಗೆ. ಆ ಅಪಮಾನ ಅವಮಾನ ನಾನು, ನನ್ನ ಹೆಂಡತಿ, ನನ್ನ ಮಗ ಅನುಭವಿಸಿದೀವಿ. ಭ್ರಷ್ಟಾಚಾರದ ಆರೋಪ 1000 ಜನ ಮಾಡಲಿ, ನಾನೇನು ಅದಕ್ಕೆ 3 ಕಾಸಿನ ಕಿಮ್ಮತ್ತು ಕೊಡೋದಿಲ್ಲ. ನೀವು 2 ಪಕ್ಷದ ರಾಜಕೀಯ ನಾಯಕರುಗಳು ಏನಿದ್ರಿ, ನಿಮಗೆ ನಾಚಿಕೆ ಆಗಲಿ ಅಂತ ಹೇಳ್ತೀನಿ. ರೈತರು ಬೀದಿಗೆ ಬರ್ತಾರೆ, ಬಹಳ ದೊಡ್ಡ ಚಳುವಳಿಯನ್ನ ಸರ್ಕಾರ ಎದುರಿಸಬೇಕಾಗತ್ತೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ವ್ಯೂ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸೌಮ್ಯ ಹಾಸನ್. ಇವರು ಒಂದು ಬಾರಿ ಪ್ರತಿಭಟನೆಗೆ ಕರೆ ಕೊಟ್ರೆ ರಾಜ್ಯದ ಹೆದ್ದಾರಿಗಳೇ ಬಂದ್ ಆಗ್ತಾ ಇತ್ತು. ರಾಜ್ಯದಲ್ಲಿರುವಂತಹ ಎಲ್ಲ ರೈತ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಇಳಿತಾ ಇದ್ವು. ರಾಜ್ಯದಲ್ಲಿರುವಂತಹ 1,30,000 ಸಾರಿಗೆ ನೌಕರರನ್ನ ಪ್ರತಿಭಟನೆಯ ಮೂಲಕ ಹಿಡಿದಿಟ್ಟಿದ್ದಂತಹ ನಾಯಕರು ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಅಮ್ಮ. ಹೇಗಿದ್ದೀರಾ ಸರ್? ಚೆನ್ನಾಗಿ. ತುಂಬಾ ದಿನಗಳ ನಂತರ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ಮನ್ನ ನೋಡ್ತಾ ಇದ್ದೀನಿ. ಏನ್ ಮಾಡ್ತಿದ್ದೀರಾ ಇವಾಗ? ಹೇಗಿದ್ದೀರಾ ಸರ್? ಹೇಗ್ ನಡೀತಾ ಇದೆ ಜೀವನ? ಜೀವನ ಯಥಾ ಪ್ರಕಾರ ಮುಂದುವರಿತಾ ಇದೆ. ನಮ್ಮದು ಹೋರಾಟದ ಕ್ಷೇತ್ರ, ಎಲ್ಲ ಸಮಸ್ಯೆಗಳ ಜೊತೆಯಲ್ಲಿ ಹಾಗೆ ಮುಂದುವರಿತಾ ಬರ್ತಾ ಇದೆ. ನೀವು ಒಂದು ಸಲ ಪ್ರತಿಭಟನೆಗೆ ಕರೆ ಕೊಟ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು ಅಂತ ಎಲ್ರಿಗೂ ಗೊತ್ತಿದೆ. ನ್ಯಾಷನಲ್ ಹೈವೇಗಳೆಲ್ಲ ಬಂದ್ ಆಗ್ತಾ ಇತ್ತು. ಎಲ್ಲ ರೈತ ಸಂಘಟನೆಗಳು ಕೂಡ ಒಂದೇ ಬಾರಿಗೆ ಪ್ರತಿಭಟನೆಯಲ್ಲಿ ಧುಮುಕ್ತಾ ಇದ್ವು. ಅದ್ರ ಜೊತೆಗೆ ತುಂಬಾ ಸದ್ದು ಮಾಡಿದಂಥದ್ದು KSRTC ನೌಕರರ ಈ ಒಂದು ಪ್ರೊಟೆಸ್ಟ್. ಯಾಕಂದರೆ ರಾಜ್ಯದಲ್ಲಿರುವಂತಹ ಎಲ್ಲ ಬಸ್ಗಳನ್ನು ಬಂದ್ ಮಾಡಿ ಸಾರಿಗೆ ನೌಕರರನ್ನ 14 ದಿನಗಳ ಕಾಲ ಕೂರಿಸಿ ಸರ್ಕಾರದ ನೆಮ್ಮದಿಯನ್ನೇ ಹಾಳು ಮಾಡಿದಂತಹ ಪ್ರತಿಭಟನೆ ಅದು. ಅದಾದ್ಮೇಲೆ ನೀವು ಅಷ್ಟೊಂದೆಲ್ಲೂ ಕಾಣಿಸ್ಕೋತಾ ಇಲ್ಲ, ಯಾಕೆ? ನಮ್ಮ ಚಟುವಟಿಕೆ ಯಾವುದೂ ನಿಂತಿಲ್ಲ. ಚಟುವಟಿಕೆ ಯಥಾ ಪ್ರಕಾರ ಮುಂದುವರಿತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸುವ ನಮ್ಮ ಜನ ನಮ್ಮ ಬೆನ್ನಿಂದ ಇದ್ದಾರೆ. ಹಾಗಾಗಿ ಯಾವುದೂ ನಿಂತಿಲ್ಲ. ಆದರೆ ಮಾಧ್ಯಮದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸುದ್ದಿ ಕಮ್ಮಿ ಆಗಿರ್ಬೋದು. ಅದಕ್ಕೆ ನಾನು ಕಾರಣ ಅಲ್ಲ, ನಿಮ್ಮಂಥ ಮಾಧ್ಯಮದವರೇ ಹೇಳಬೇಕು ಯಾಕೆ ಅಂತ. ಇಲ್ಲ, ನೀವೇ ಯಾರಿಗೂ ಜನಗಳಿಗೆ ಸಿಗ್ತಾ ಇಲ್ವೇನೋ ಅನ್ನೋದು ಕೆಲವೊಬ್ಬರ ಪ್ರಶ್ನೆ ಸರ್. ಇಲ್ಲ, ಹಾಗೇನಿಲ್ಲ. ನಾನು ಪ್ರತಿ ಹಂತದಲ್ಲೂ ಕೂಡ ಸಾರ್ವಜನಿಕರ ಎದುರು ಪ್ರತಿಭಟನೆಗಳಾಗಿರ್ಬೋದು, ಸರ್ಕಾರದ ಮೇಲೆ ಒತ್ತಾಯವನ್ನು ತರ್ತಕ್ಕಂಥದ್ದಿರ್ಬೋದು, ಎಲ್ಲದರಲ್ಲೂ ಸಕ್ರಿಯವಾಗಿದ್ದೀನಿ. ಈ ನಡುವೆ ಸಾರಿಗೆ ವಿಷಯ ಬಂದಾಗ ಒಂದಷ್ಟು ಕಾಲ ಮನಸ್ಸಿಗೆ ನೋವಾಗುವಂಥ, ಸ್ವಲ್ಪ ವೇದನೆ ಪಡುವಂಥ ಸನ್ನಿವೇಶ ಬಂದಿತ್ತು. ಆಮೇಲೆ ನನಗೆ ಅನ್ನಿಸ್ತು, ನನ್ನ ಹೃದಯ ಸರಿಯಾಗಿರುವಾಗ, ಕ್ಲಿಯರ್ ಆಗಿರುವಾಗ, ನನ್ನ ಕೈ ಬಾಯಿ ಎಲ್ಲ ಶುದ್ಧವಾಗಿರುವಾಗ ಈ ಎಲ್ಲ ಆರೋಪಗಳಿಗೆ ನಾನ್ಯಾಕೆ ಯೋಚನೆ ಮಾಡಬೇಕು, ನಾನು ಇದಕ್ಕೆಲ್ಲ ಅಂಜಬಾರ್ದು ಅಂತ ಹೇಳಿ ನಾನು ನನ್ನ ಮಾಮೂಲಿ ಯಥಾ ಪ್ರಕಾರ ನನ್ನ ಚಟುವಟಿಕೆಯಲ್ಲಿ ನಾನು ತಜ್ಞನಾಗಿದೆ. ಓಕೆ, ಬೇಜಾರಾಯಿತು ಅಂತ ಹೇಳಿದ್ರಿ. ಏನಕ್ಕೆ ಬೇಜಾರಾಯಿತು ಸರ್? ಇವಾಗ ಹೇಗಿದ್ದೀರಾ? ಬೇಜಾರಿಂದ ಆಚೆ ಬಂದಿದ್ದೀರಾ? ಬೇಜಾರು ಆಗುತ್ತಮ್ಮ. ಯಾಕಂದರೆ ಕಳ್ಳನಿಗೆ ಕಳ್ಳ ಅಂದರೆ ಅವನಿಗೇನೂ ನೋವು ಆಗಲ್ಲ. ಕಳ್ಳತನದಿಂದ ಪಾರಾಗದು ಹೆಂಗೆ ಅಂತೇಳಿ ಅವನು ಪ್ಲಾನ್ ಮಾಡ್ತಾನೆ. ಒಬ್ಬ ಪ್ರಾಮಾಣಿಕರಿಗೆ ಕಳ್ಳ ಅಂದಾಗ 10 ನೋವುಗಳು ಆಗುತ್ತೆ. ಹಾಗೆಯೇ ರಾಜಕಾರಣಿಗಳು ನಮ್ಮ ಮೇಲೆ ಯಾವುದೋ ರೀತಿಯಲ್ಲಿ ನಿಯಂತ್ರಣ ಮಾಡಕ್ಕೆ ಹೋಗಿ ಅವರು ರೌಡಿಗಳನ್ನು ಬಿಟ್ಟು ನಮ್ಮ ಮೇಲೆ ಗದ್ದಲ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದು ಎಲ್ಲ ಕಾಲಕ್ಕೂ ಯಶಸ್ವಿ ಆಗಲ್ಲ. ಅವ್ರಿಗೂ ಗೊತ್ತಾಗಿದೆ ಇದರಿಂದ ಸಾಧ್ಯ ಇಲ್ಲ ನಮ್ಮಂಥವ್ರನ್ನ ನಿಯಂತ್ರಣ ಮಾಡೋಕ್ಕೆ ಅಂತ ಹೇಳಿ ನಿರಾಶೆ ಆಗಿರೋದು ಅವರು. ಬಟ್ ಆದರೆ ಒಂದು ಮನಸ್ಸಿನ ಮೇಲೆ ನೋವು ಆಗಿತ್ತು. ಈಗ ಅದಕ್ಕೆಲ್ಲ ಏನು, ನಾನೇನು ಡೋಂಟ್ ಕೇರ್. ಯಾಕಂದರೆ ಪ್ರಾಮಾಣಿಕವಾಗಿರುವವರೆಗೆ ನನ್ನ ಕೈ ಬಾಯಿ ಕಚ್ಚೆ ಎಲ್ಲ ಶುದ್ಧವಾಗಿರುವಾಗ ಯಾರು ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನೋವು ಆಗುತ್ತೆ. ಆ ನೋವಿಂದ ಈಚೆಗೆ ಬಂದಿದ್ವಿ.
ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಬಂದಂತಹ ಆರೋಪದ ಬಗ್ಗೆ ಏನು ಹೇಳ್ತೀರಾ ಸರ್? ಆರೋಪ ಎಲ್ಲ ಶುದ್ಧ ಸುಳ್ಳು. ಆರೋಪವನ್ನು ಮಾಡಬೇಕು ಅಂತಾನೆ ಅಂದಿನ ಸರ್ಕಾರದವರು ನಡೆಸಿದಂಥ ಪ್ರಯತ್ನ ಏನಿದೆ ಆ ಪ್ರಯತ್ನದಲ್ಲಿ ಅವರು ವಿಫಲರಾದರು. ಆದರೆ ಏನೋ ಪ್ರಚಾರ ಮಾಡಿ ಯಾವುದೋ ಟಿ ವಿ ಚಾನಲ್ನ ಕ್ಲಿಪ್ಗಳನ್ನು ತಗೊಂಡು ಒಂದು 20 ಲಕ್ಷ ಟ್ರೋಲ್ ಮಾಡೋದ್ರ ಮೂಲಕ ಇಡೀ ನಾಡಿನ ತುಂಬ ಎಲ್ಲ ದೊಡ್ಡ ಪ್ರಚಾರ ಮಾಡಿದರು ಭ್ರಷ್ಟಾಚಾರದ ಆರೋಪ ಅಂತ ಹೇಳಿ. ಅಲ್ಲಮ್ಮ, ನೀವೇ ಹೇಳಿ, 35 ಕೋಟಿಯನ್ನು ಕೊಡುವಂಥವ್ರು ಹಾಗೆ ಕೊಟ್ರ, ಅಥವಾ 35 ಕೋಟಿಯನ್ನು ಕೊಡುವಂಥವ್ರು ಅದಕ್ಕೆ ಯಾವುದಕ್ಕೂ ದಾಖಲೆ ಇರೋದಿಲ್ವಾ? ಯಾರು ಕೊಟ್ಟವರು, ತಗೊಂಡವರು, ಯಾರು ಬಂದರು ಹೋದ್ರು ಗೊತ್ತಿಲ್ವಾ? ಹಾಗೆ ಕೊಟ್ಟು ನೀವು ಸುಮ್ಮನೆ ಆಗ್ಬಿಟ್ರ ಸರ್ಕಾರದವರು? ಯಾವುದು ಡೆಲ್ಲಿಯಲ್ಲಿ ರೈತ ಚಳುವಳಿಯನ್ನ ನಾನು ನಿಮಗೆ ವಿಡ್ರಾ ಮಾಡಿಸಿಬಿಡ್ತೀನಿ ಅಂತ ಹೇಳಿ ಪ್ರಧಾನಮಂತ್ರಿ ಕಡೆಯಿಂದ ಸುಮಾರು 3,000 ಕೋಟಿ ತಗೊಂಡ್ಬಿಟ್ರು ಅಂತ ಹೇಳಿ ಆರೋಪ ಇದೆಯಲ್ಲ, ಇದು ಎಂಥ ಜೋಕ್ ಅಲ್ವಾ? ಇದು ಜೋಕ್ ಥರ ಕಾಣೋದಿಲ್ವಾ? ಅಲ್ಲ, ನಿಮಗೆ ಸಿಟ್ಟಿದ್ರೆ, ನಾನು ಅಪರಾಧಿಯಾಗಿದ್ದರೆ ನಿಮ್ಮ ಯಾಕೆ ಪರಪ್ಪನ ಅಗ್ರಹಾರಕ್ಕೆ ಕಳ್ಸೋಕ್ಕಾಗಲಿಲ್ಲ? ಯಾಕೆ ನಮ್ಮ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋಕ್ಕಾಗಲಿಲ್ಲ? ನೀವು ಮಾಡಿದಂಥ ತಂತ್ರ ಕುತಂತ್ರ, ಆ ಚಳುವಳಿಯನ್ನು ಏನು ಬಗ್ಗು ಬಡಿಲಿಕ್ಕೆ ಮಾಡಿದಂಥ ಪ್ರಯತ್ನ ಏನೂ ಸಾಧ್ಯ ಆಗಲಿಲ್ಲ. ಅದಕ್ಕೇನೆ ಮೊದಲು ಡಿಸೆಂಬರ್ 10ರಿಂದ 4 ದಿವಸ ಇಡೀ ಸಾರಿಗೆ ಬಂದಾಗಿತ್ತು. ಆಮೇಲೆ ಏಪ್ರಿಲ್ 7ರಿಂದ 14 ದಿವಸ ನಿರಂತರವಾಗಿ ಬಂದಾಯಿತು. ನಿಮ್ಮ ಕೈಲಿ ಕೂತ್ಕೊಂಡು 1 ಗಂಟೆ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಈ ಥರದ ಪ್ರಯತ್ನ ಮಾಡೋಣ ಅಂತ ಹೇಳಿ ಕೂತ್ಕೊಂಡು ಮಾತಾಡೋದಕ್ಕೆ ನಿಮಗೆ ನೈತಿಕ ಶಕ್ತಿ ಇರಲಿಲ್ಲ ಸರ್ಕಾರಕ್ಕೆ. ನೀವು ಸೋತ್ರಿ. ನೀವು ಇಡೀ ಸಾರಿಗೆಯಿಂದ ಆದಂಥ ಅಪಮಾನವನ್ನು ತೀರಿಸ್ಕೊಳ್ಳಿಕ್ಕೆ ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರಿ. ಇದು ನಿಮ್ಮ ನಾಚಿಕೆಗೇಡು, ನಿಮಗಾಗಬೇಕಾದ ಅವಮಾನ. ಆದರೆ ನನಗೇನು ಅವಮಾನ ಅಲ್ಲ. ಏಪ್ರಿಲ್ 7ನೇ ತಾರೀಕು ಮುಷ್ಕರ ಮೊದಲು ಸ್ಟಾರ್ಟ್ ಆಗಿತ್ತು ಅಂತ ಅನ್ಸುತ್ತೆ ಅಲ್ವಾ ಸರ್? ಏಪ್ರಿಲ್ 7ಕ್ಕೆ ಮುಷ್ಕರ ಆರಂಭ ಆಯಿತು, 21ನೇ ತಾರೀಕು ತನಕ ಕಂಟಿನ್ಯೂ ಆಯಿತು. ಅಂದರೆ ಇದು ಪ್ರಾರಂಭ ಆಗಿದ್ದು ಡಿಸೆಂಬರ್ 10ನೇ ತಾರೀಕು 2020. ಹೌದು, 4 ಡೇಸ್ ಆಯಿತು. ಆಮೇಲೆ ನಾನೇ ಅದಕ್ಕೆ ಗಡುವು ಕೊಟ್ಟೆ. 1-3 ತಿಂಗಳು ನೀವು ಅದೇನೋ ಒಂದು ರೈಟಿಂಗಲ್ಲಿ ಕಳಿಸಿದ್ರು, ನಾವು 6th ಪೇ ಕಮಿಷನ್ ಜಾರಿಗೊಳಿಸ್ತೀವಿ, ಇನ್ನು ಉಳಿಕೆ 9 ಡಿಮ್ಯಾಂಡ್ಗಳು ನಾವು ಒಪ್ಪಿದ್ದೀವಿ ಅಂತ ಹೇಳಿ. ಆಯಿತು, ನೀವು ಡಿಸೆಂಬರ್ ಏಪ್ರಿಲ್ವರೆಗೆ ಕಾಲಾವಕಾಶ ತಗೊಂಡು ನಿಮ್ಮ ಫೈನಾನ್ಷಿಯಲ್ಲು ಲೀಗಲ್ಲು ಎಲ್ಲ ಚೆಕ್ ಮಾಡಿಕೊಂಡು ಜಾರಿಗೊಳಿಸಿ ಅಂತ ಹೇಳಿದ್ವಿ. ಅವ್ರು ಮಾಡದೇ ಇದ್ದಾಗ ಏಪ್ರಿಲ್ 7ನೇ ತಾರೀಕು ಮತ್ತೆ 2ನೇ ಹಂತದ್ದು ಪ್ರಾರಂಭ ಆಗಿತ್ತು. ಸರ್, ಆ ಟೈಮಲ್ಲಿ ಸಾರಿಗೆ ನೌಕರರೇ ನಿಮ್ಮನ್ನ ಬಂದು ಅಪ್ರೋಚ್ ಮಾಡ್ತಾರಂತೆ, ಸರ್ ನಾವು ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನೀವು ಬಂದು ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ನೀವು ಸಪೋರ್ಟ್ ಮಾಡೋದಕ್ಕಂತ ಹೋದ್ರಿ. 14 ದಿನಗಳ ಕಾಲ ಈ ಒಂದು ಪ್ರೊಟೆಸ್ಟ್ ನಡೀತು. ಮೆಜೆಸ್ಟಿಕ್ಗೆ ಯಾವಾಗಲೂ ಸರ್ಕಾರಿ ಬಸ್ಗಳು ಬರ್ತಾ ಇದ್ದಂಥವು, ಎಲ್ಲೋ ಬೋರ್ಡ್ ವೆಹಿಕಲ್ ಬಂತು, ಟಿ ಬಂತು, ಆಟೋ ಬಂತು, ಗೂಡ್ಸ್ ಗಾಡಿ ಬಂತು, ಎಲ್ಲವೂ ಬಂದು ಮೆಜೆಸ್ಟಿಕ್ಕಲ್ಲೇ ನಿಂತ್ಕೊಂತು. ಓಡಾಡೋದಕ್ಕೆ ವೆಹಿಕಲ್ ಇರಲಿಲ್ಲ. ಎಲ್ಲ ನೌಕರರು ಕೂಡ ಪ್ರತಿಭಟನೆಗೆ ಇಳಿದ್ರು. ಸೊ ನೀವು ಮುಂದಾಳತ್ವ ವಹಿಸಿದಂತಹ ಆ ಒಂದು ಪ್ರತಿಭಟನೆ ಅಷ್ಟರ ಮಟ್ಟಿಗೆ ಸದ್ದು ಮಾಡ್ತು. ಆ ಪ್ರತಿಭಟನೆ ಬಗ್ಗೆ ಏನು ಹೇಳ್ತೀರಾ ಸರ್? ನನ್ನ ಮೇಲೆ ಇಟ್ಟಂಥ ವಿಶ್ವಾಸಮ್ಮ, ನಾನು ಅವರ ಪ್ರತಿನಿಧಿಯಾಗಿ ನಿಂತು ಕೆಲಸ ಮಾಡಿದ್ದಕ್ಕೆ ನಾನು ಪ್ರಾಮಾಣಿಕವಾಗಿದ್ದೀನಿ. ನನ್ನ ನಂಬಿಕೆ ಇಟ್ಟು ಕೆಲಸ ಮಾಡಿದ್ರಲ್ಲ, ಅವ್ರ ಬಗ್ಗೆ ನಾನು ಅತ್ಯಂತ ಗೌರವದಿಂದ ಕಾಣ್ತೇನೆ. ಯಾರೋ ಕೆಲವರು ಅಲ್ಲೊಬ್ಬ ಇಲ್ಲೊಬ್ಬ ಹಿಂಗೆ ಏನೋ ದಾರಿ ತಪ್ಪಿ ನಡೆದಿರ್ಬೋದು. ಅದನ್ನು ಎಲ್ಲದನ್ನೂ ಕೂಡ ಮಾನ್ಯ ಮಾಡಿ ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿದ್ವಲ್ಲ, ಅದ್ರ ಬಗ್ಗೆ ಹೆಮ್ಮೆ ಇದೆ. ನಾಳೆಯ ದಿನಗಳಲ್ಲೂ ಕೂಡ ಈ ಸರ್ಕಾರ ಅವತ್ತೇನು 6th ಪೇ ಕಮಿಷನ್ ಜಾರಿ ಮಾಡ್ತೀವಿ ಅಂತ ಹೇಳಿ ಮಾತಿಕ್ಕದ್ರು. ಇವತ್ತಿನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತೂ ಕೂಡ ನಾವು ಏನು ಕಮಿಷನ್ ಏನಿದೆ, ಇವತ್ತಿಂದು 7th ಪೇ ಕಮಿಷನ್ ಏನಿದೆ
ಅದನ್ನು ಜಾರಿ ಮಾಡ್ತೀವಿ ಅಂತ ಅವ್ರ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ, ಅದನ್ನು ಮಾಡಿಲ್ಲ. ಈಗ ಕೂಡ ನಾನು ಸರ್ಕಾರಕ್ಕೆ ಹೇಳ್ತೀನಿ, ನೀವು ಕೊಟ್ಟು ಮಾತು ನಂಗೆ ನಡ್ಕೊಳ್ರಪ್ಪ. ಲಕ್ಷಾಂತರ ಜನ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡವ್ರೆ, ಅವ್ರಿಗೆ ಒಂದು ಚೂರು ಒಳ್ಳೇದಾಗಲಿ ಅಂತ ಹೇಳಿ ಸರ್ಕಾರಕ್ಕೆ ಈಗ ಕೂಡ ನಾನು ಡಿಮ್ಯಾಂಡ್ ಮಾಡ್ತೀನಿ. ಸಾರಿಗೆ ನೌಕರರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಹೋದಂತಹ ಕೋಡಿಹಳ್ಳಿ ಚಂದ್ರಶೇಖರ್ಗೆ ಅನ್ಯಾಯ ಆಯ್ತಾ? ಅನ್ಯಾಯ ಅಂದರೆ ಅಪಮಾನ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅನ್ಯಾಯ ನನಗೇನು ಅದು ಅನ್ಯಾಯ ಅಂತ ಹೇಳಿ ಅನ್ಸೋದಿಲ್ಲ. ಅಪಮಾನ ಮಾಡಕ್ಕೆ ಬಂದು ಅವರು ವಿಫಲರಾದರು. ಆದರೆ ಪ್ರಾಮಾಣಿಕವಾಗಿರುವಂಥವನಿಗೆ ಸ್ವಲ್ಪ ನೋವು ಆಗೇ ಆಗತ್ತಲ್ಲ. ಆ ಬೇಜಾರಿಂದ ಹೆಂಗ್ ಹೊರಬಂದ್ರಿ ಸರ್? ಹೆಂಗಿತ್ತು ಅವಾಗಿನ ಪರಿಸ್ಥಿತಿ? ಯಾಕಂದ್ರೆ ನೀವು ಬಂದ್ರಿ, ಪ್ರೊಟೆಸ್ಟ್ ಅಲ್ಲಿ ಕೂತ್ರಿ, ಎಲ್ಲರೂ ಪ್ರೊಟೆಸ್ಟ್ ಅಲ್ಲಿ ಭಾಗಿ ಆಗ್ತಾ ಇದ್ರು, ಕೆಲವೊಬ್ರು ಪ್ರಶ್ನೆ ಮಾಡ್ತಾ ಇದ್ರು, ರೈತ ಮುಖಂಡನಿಗೂ KSRTC ಸಿಬ್ಬಂದಿಗಳಿಗೂ ಏನು ಸಂಬಂಧ ಅಂತ ಪ್ರಶ್ನೆಗಳು ಬರ್ತಾ ಇತ್ತು. ಆದ್ರೂ ಕೂಡ ನೀವು ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡಿದ್ರಿ, ಭಿಕ್ಷೆ ಬೇಡದ್ರಿ, ಆ ಮೂಲಕ ಕೂಡ ಪ್ರತಿಭಟನೆಯನ್ನ ಮಾಡಿದ್ರಿ. ಅದೆಲ್ಲ ಆದ್ಮೇಲೆ ನಿಮ್ಮ ಮೇಲೆ ಒಂದು ದೊಡ್ಡ ಆರೋಪ ಬರುತ್ತೆ. ಆ ಆರೋಪ ಬಂದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು ಸರ್? ಈಗ ಪ್ರತಿಭಟನೆಯಲ್ಲಿ ಎಲ್ಲ ಸಕ್ರಿಯವಾಗಿ ಭಾಗವಹಿಸಿದ್ರು, ಭಿನ್ನಾಭಿಪ್ರಾಯಗಳನ್ನು ಸೈಡಿಗಿಟ್ಟರು. ಯಾರೋ ಕೋಡಿಹಳ್ಳಿ ಚಂದ್ರಶೇಖರ್ಗೂ ಈ ಹೋರಾಟಕ್ಕೂ ಸಂಬಂಧ ಏನಂತೇಳಿ ಸರ್ಕಾರ ಏನು ಪ್ರಶ್ನೆ ಮಾಡ್ತಾ ಇತ್ತೋ ಅದೇ ಪ್ರಶ್ನೆಯನ್ನು ಬೇರೆ ಬೇರೆ ದಿಕ್ಕಿಂದಲೂ ಪ್ರಶ್ನೆ ಮಾಡಿದರು. ಅದು ಎಲ್ಲದರ ನಡುವೆ ನಾನು ಸಾರಿಗೆ ಸಂಸ್ಥೆಯ ಕೆಲಸಗಾರ ಅಲ್ಲ, ಸಾರಿಗೆ ಸಂಸ್ಥೆಗೆ ಸೇರಿದವನಲ್ಲ. ಆದರೆ ನಾನು ನನ್ನ ಹಿನ್ನೆಲೆ ಹೋರಾಟದ ಜೀವನದಲ್ಲಿ ರೈತರ ನಡುವೆ ಬಂದಂಥವನು, ರೈತನಾಗಿ ಆ ಒಂದು ಹಿನ್ನೆಲೆ ಇದ್ದ ಕಾರಣಕ್ಕೆ ಅವರು ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಸುತ್ತಿ ಬಳಸಿ ಎಲ್ಲ ಹಳ್ಳಿಗಾಡಿನ ರೈತರ ಮಕ್ಕಳೇ ಆಗಿದ್ದ ಕಾರಣಕ್ಕೆ ನಾನು ತಾತ್ಕಾಲಿಕವಾಗಿ ಆ ಚಳುವಳಿಗೆ ಬೆಂಬಲಿಸಕ್ಕೆ ಬಂದವನೇ ಹೊರತು ನಾನು ಲೀಡರ್ಶಿಪ್ ತಗೊಂಡು ಇದು ಮುನ್ನಡೆಸಬೇಕು ಅಂತೇಳಿ ಬಂದವನಲ್ಲಮ್ಮ. ಅವತ್ತ ನೀವೇ ನೋಡಿದಿರಿ, ಡಿಸೆಂಬರು 10ನೇ ತಾರೀಕು ಪ್ರಾರಂಭ ಆಯಿತು. ನಾನು 1 ಗಂಟೆ ಅಷ್ಟೇ ಇರುವುದು ಅಂತೇಳಿ ಬಂದಿದ್ದು. ಕಾರ್ಯಕ್ರಮ ಪೊಲೀಸ್ನವರು ಅವತ್ತ ನಡೆಸ್ಕೊಂಡಂಥ ರೀತಿ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಆ ದಿನ ಎಲ್ಲ ನನ್ನ ಉದ್ದೇಶಿತ ಕಾರ್ಯಕ್ರಮವನ್ನು ಕೈಬಿಟ್ಟು ಆ ದಿನ ಎಲ್ಲ ಅವ್ರ ಜೊತೆನೇ ಇರಬೇಕಾಯ್ತು. ಮತ್ತು ಆ ದಿನ ಆದಂಥ ಪರಿಣಾಮ ಏನಿತ್ತು, ಏನು ಇಡೀ ಸಾರಿಗೆ ಏನು ಎಂಪ್ಲಾಯೀಸ್ ಇದ್ದರು ಅವ್ರಿಗೆ ಆದಂಥ ಅಪಮಾನ, ಅದನ್ನು ತೀವ್ರವಾಗಿ ಖಂಡನೆ ಮಾಡಿ ಮಾರನೇ ದಿನದಿಂದ ಏನು ಹೋರಾಟಕ್ಕೆ ಕರೆ ಕೊಟ್ವಿ, ಆ ಕರೆ ಕೊಟ್ಟ ಪರಿಣಾಮ ನಾನು ಅದಕ್ಕೆ ಬದ್ಧನಾಗಿ ನಿಲ್ಲಬೇಕಾಯ್ತು, ಬದ್ಧತೆಯನ್ನು ತೋರಿಸ್ಕೋಬೇಕಾಯ್ತು. ನನ್ನ ಕೆಲಸ ಅದು. ಇದಾದ ಮೇಲೆ ಆರೋಪ ಬಂತು. ಆರೋಪ ಬರ್ತದೆ. ನನ್ನ ಮೇಲೆ ಮಾಡಿದರು, ನನ್ನ ಮನೆ ಮೇಲೆ ದಾಳಿ ಮಾಡ್ತಾರೆ ರಾಜಕಾರಣಿಗಳು ಕಳಿಸಿ. ಇದು ಎಲ್ಲದೂ ಕೂಡ ನಾನು ನೋಡಿದೆ. ಇದೆಲ್ಲ ಹೋರಾಟ ಮುಗಿದ ನಂತರ ನಡೆದಂಥ ಘಟನೆ. ಇದು ಸಾರಿಗೆಯ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಇವರು ಮಾಡಿದಂಥ ಸರ್ಕಾರದವರು ನನ್ನ ಮೇಲೆ ಆರೋಪ ಮಾಡಬೇಕು, ಆ ಒಂದು ಏನೋ ಭ್ರಷ್ಟಾಚಾರದ ಆರೋಪದಲ್ಲಿ ನನ್ನ ತಗಲಾಕಬೇಕು, ಅವಮಾನಗೊಳಿಸ್ಬೇಕು ಅನ್ನೋ ಪ್ರಯತ್ನ ಏನಿತ್ತು, ಆ ಪ್ರಯತ್ನದಲ್ಲಿ ಅವರು ವಿಫಲರಾದರು. ಆ ವಿಫಲರಾದ ಕಾರಣಕ್ಕೆ ಏನಾಯಿತು, ಇದು ಸುಮಾರು 6-7 ತಿಂಗಳು ಕಾಲ ಮುಂದುವರ್ಕೊಂಡ್ಬಂತು. ಇದು ಯಾವುದೋ ಒಂದು ರಾಜಕೀಯ ತೀರ್ಮಾನವನ್ನು ಕೈಗೊಂಡು, ರಾಜಕೀಯವಾದ ತೀರ್ಮಾನವನ್ನು ನಾವು ಕೈಗೆ ತಗೊಂಡ ಮೇಲೆ ಯಾವುದೋ ಪಕ್ಷದ ರಾಜಕಾರಣಿಗಳು ಡಿಪ್ರೆಸ್ ಆಗ್ತಾರೆ. ಇದರಿಂದ ನಾವು ರಾಜಕೀಯವಾಗಿ ಬರೋದ್ರ ಮೂಲಕ ನಮ್ಮ ರಾಜಕೀಯ ದಿವಾಳಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ಯಾವುದೋ ಚಾನಲ್ಗಳ ಮೂಲಕ ಅಪಪ್ರಚಾರ ಮಾಡಿಸುವಂಥದ್ದು, ಮತ್ತು ಯಾರೋ ಗೂಂಡಾ ಏನೋ ರೌಡಿ ಶೀಟರ್ಗಳು ಕರ್ಕೊಂಬಂದು ನಮ್ಮ ಮನೆ ಮೇಲೆ ದಾಳಿ ಮಾಡಿಸ್ತಕ್ಕಂಥದ್ದು, ಗೇಟು ಕೀಳ್ತಕ್ಕಂಥದ್ದು, ಗಾಡಿದು ನೇಮ್ ಪ್ಲೇಟ್ ಕೀಳೋದು, ಗೂಟ ಕಿತ್ತಾಕೋದು, ಕೋಳಿ ಮೊಟ್ಟೆ ಹೊಡೆಯೋದು ಇತ್ಯಾದಿಗಳನ್ನೆಲ್ಲ ಮಾಡಿದರು. ಮಾಡಲಿ, ಆದರೆ ಇವತ್ತು ಕೂಡ ನಾನು ಎದೆ ತಟ್ಟಿ ಹೇಳ್ಕೊತೀನಿ, ನೀವೆಲ್ಲ ಮಾಡಿದ್ರಲ್ಲ ಬೃಹಸ್ಪತಿಗಳ, ನಾನು ಕರ್ನಾಟಕದ ಮಾಧ್ಯಮದ ಮುಂದೆ ಬಂದು ಕೂರ್ತೀನಿ. ನಿಮಗೆ ನೈತಿಕತೆ ಇದ್ರೆ, ನೀವೇನಾದರೂ ನೈತಿಕತೆ ಇದ್ದಂಥ ರಾಜಕಾರಣಿಗಳು ಆಗಿದ್ರೆ ಬರ್ರಿ ಬೀದಿಗೆ,
ಭ್ರಷ್ಟಾಚಾರ ನೀವು ಪ್ರಚಾರ ಮಾಡಿದ್ರಲ್ಲ, ಟ್ರೋಲ್ ಮಾಡಿದ್ರಲ್ಲ, ಲಕ್ಷ ಗಟ್ಟಲೆ ಇಡೀ ಕರ್ನಾಟಕದ ಜನರಿಗೆ ಮುಟ್ಟೋ ರೀತಿಯಲ್ಲಿ ಇದನ್ನ ಇಂಗ್ಲಿಷ್ನಲ್ಲಿ ತರ್ಜುಮೆ ಮಾಡಿ ಇದನ್ನ ದೇಶಾದ್ಯಂತ ಹರಡಿದ್ರಿ. ಆಮೇಲೆ ಕೆಲವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಹೆಸರು ಇದ್ದ ಕಡೆ ಎಲ್ಲ ಪ್ರಚಾರ ಮಾಡಿದ್ರಿ. ನಿಮ್ ಎಲ್ರಿಗೂ ನಾನು ಆಹ್ವಾನ ಮಾಡ್ತೀನಿ, ಬನ್ನಿ ಕರ್ನಾಟಕದ ಮೀಡಿಯಾ ಮುಂದೆ ಕೂತ್ಕೊಳ್ಳೋಣ, ಕರ್ನಾಟಕದ ಜನ ನೋಡ್ಲಿ. ನೀವು ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡ್ತಿರಲ್ವಾ, ನೀವು ನಮ್ಮ ಎದುರುಗಡೆ ಮಾಡಿ ಕರ್ನಾಟಕದ ಜನಕ್ಕೆ ತೋರಿಸಿ. ನೀವು ಅನ್ನನೇ ತಿನ್ನೋದಾಗಿದ್ರೆ ಬಂದು ಕುಂತು ಚಾಲೆಂಜ್ ಸ್ವೀಕಾರ ಮಾಡ್ರಿ. ಇಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ಹೆಂಗೆ ಈಗಿದಿರೋ ಹಂಗಿರಿ. ಈ ಎಲ್ಲ ಘಟನೆಗಳು ಆದ ನಂತರ ನಿಮ್ಗೆ ಅನ್ನಿಸ್ತಾ ನಾನು ಈ ಪ್ರೊಟೆಸ್ಟಿಗೆ ಹೋಗ್ಬಾರ್ದಾಗಿತ್ತು ಅಂತ ಏನಾದ್ರು? ಹೋಗಿದ್ದು ತಪ್ಪಲ್ಲಮ್ಮ, ಹೋಗಿದ್ದು ತಪ್ಪಲ್ಲ, ಹೋಗಿದ್ದು ಸರಿನೇ. ಯಾಕಂದ್ರೆ ಆ ಜನರ ನಡುವೆ ಒಬ್ರು ಭರವಸೆ ಇದ್ದಂಥವ್ರು, ಅವರಿಗೆ ಮಾರ್ಗದರ್ಶನ ಕೊಡಬೇಕಾದಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಅದಕ್ಕೇನೆ ಅವ್ರು ನಮ್ಮ ಹತ್ರ ಬಂದು ಮನವಿ ಮಾಡ್ಕೊಂಡಿದ್ರು. ಆ ಮೂಲಕ ನಾನು ಹೋಗಿದ್ದು ಸರಿ. ಮತ್ತು ಆ ಚಳುವಳಿಯನ್ನು ಯಶಸ್ವಿಯಾಗಿ ಮುಕ್ತಾಯ ಮಾಡಿಸಿದ್ರಲ್ಲಿ ನನ್ನ ಮೇಲೆ ನನಗೆ ಭರವಸೆ ಇತ್ತು. ಇವರೆಲ್ಲರೂ ಕೂಡ ಏನು ಚಳುವಳಿಗಳ ಒಂದು ತಳಪಾಯ ಸರಿಯಾಗ ಇಲ್ಲದೇ ಇರುವಾಗ ಆ ಥರ ಒಂದು ಭರವಸೆ ಇಟ್ಕೊಂಡು ಎಲ್ಲರನ್ನೂ ಕನ್ವಿನ್ಸ್ ಮಾಡಿಕೊಂಡು ಇಡೀ ಲಕ್ಷಾಂತರ ಜನವನ್ನು ಒಂದು ಭರವಸೆಗೆ ತಗೊಂಡು ಕೆಲಸ ಮಾಡಿದ್ನಲ್ಲ, ಅದು ನನಗೆ ಹೆಮ್ಮೆ ತಂದಿದೆ. ಆ ಭ್ರಷ್ಟಾಚಾರದ ಆರೋಪ 1000 ಜನ ಮಾಡಲಿ, ನಾನೇನು ಅದಕ್ಕೆ 3 ಕಾಸಿನ ಕಿಮ್ಮತ್ತು ಕೊಡೋದಿಲ್ಲ. ಆ ಥರದ್ದು ಭ್ರಷ್ಟಾಚಾರದ ಆರೋಪವನ್ನು ಯಾರು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೋ ಅವ್ರು ಸುಮ್ಮನೆ ಮಾಡಲಿಲ್ಲ. ಅವರು ಆ ಸಂದರ್ಭದಲ್ಲಿ ನನ್ನ ಮನೆ ಎಲ್ಲಿದೆ, ಇದು ಬಾಡಿಗೆ ಮನೆನಾ ಅಥವಾ ಸ್ವಂತ ಮನೆ ಎಲ್ಲಿದೆ, ಕೋಡಿಹಳ್ಳಿಯಲ್ಲಿ ಎಷ್ಟು ಆಸ್ತಿ ಇದೆ, ಹಾಸನದಲ್ಲಿ ಏನು ಬಂಡವಾಳ ಹಾಕಿದ್ದೀನಿ, ಬೆಂಗಳೂರಲ್ಲಿ ಏನೇನಿದೆ ಎಲ್ಲದನ್ನ ಸಂಪೂರ್ಣ ತಲಾಶ್ ಮಾಡಿ ಎಲ್ಲದನ್ನ ಹುಡುಕಿ ಏನು ಅಕ್ರಮ ವ್ಯವಹಾರ, ಅಕ್ರಮ ಏನು ಮಾಡಿರ್ಬೋದು ಎಲ್ಲದನ್ನೂ ಹುಡುಕಿದ್ದಾರೆ. ಏನೂ ಸಿಗದೆ ಇದ್ದಾಗ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಅಷ್ಟೇ. ಈಗ ನಿರಾಶೆ ಹೊಂದಿದವರು ಅವ್ರು ಬಿಟ್ರೆ ನಾನು ಇವತ್ತು ಗೆದ್ದಿದ್ದೀನಿ. ನೀವು ಏನೇ ಪ್ರಯತ್ನ ಮಾಡಿದ್ರು ನನ್ನ ಬೆನ್ನಿಂದೆ ನನ್ನ ತಗಲಾಕಬೇಕು, ನನ್ನ ಮೇಲೆ ಕ್ರಿಮಿನಲ್ ಅಫೆನ್ಸ್ ಹೊರಿಸ್ಬೇಕು, ಭ್ರಷ್ಟಾಚಾರಕ್ಕೆ ನನ್ನನ್ನು ಫಿಟ್ ಮಾಡಬೇಕು, ಏನೆಲ್ಲ ಪ್ರಯತ್ನ ಮಾಡಿದ್ರು ನೀವು ಸೋತ್ರಯ್ಯ, ನೀವೆಲ್ಲ ಸೋತ್ರಿ. ನೀವು 2 ಪಕ್ಷದ ರಾಜಕೀಯ ನಾಯಕರುಗಳು ಏನಿದ್ರಿ ನಿಮಗೆ ನಾಚಿಕೆ ಆಗಲಿ ಅಂತ ಹೇಳ್ತೀನಿ. ಸಾರಿಗೆ ನೌಕರರು ಮತ್ತೆ ಸರ್ಕಾರದ ಮಧ್ಯೆ ಪ್ರತಿಭಟನೆಯಿಂದಾಗಿ ಸಾರ್ವಜನಿಕರಿಗೆ ಆ ಟೈಮಲ್ಲಿ ಸಮಸ್ಯೆಗಳು ಆಗಿತ್ತು. ಬಸ್ ಇರಲಿಲ್ಲ, ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಜಾಯಿಂಟ್ ಕಮಿಷನರು ಹಾಲ್ಸ್ವಾಮಿ ಇದ್ರು. ಅವರು ಎಲ್ಲೋ ಒಂದು ಕಡೆ ಜಯನಗರದ ಹತ್ರ ಎಲ್ಲ ಖಾಸಗಿ ಯಾರು ಟ್ರಾವೆಲರ್ಸ್ ಇದ್ರು ಅವ್ರನ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ಟಿಕೆಟ್ ದರವನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಅದಾದಮೇಲೆ ಮೆಜೆಸ್ಟಿಕ್ಗೆ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು ಬಂದು ನಿಲ್ಲುತ್ತೆ. ಸಾರ್ವಜನಿಕರು ಎಲ್ಲರೂ ಕೂಡ ಒಂದಷ್ಟು ಜನ ಬೈಕೋತಾರೆ, ಒಂದಷ್ಟು ಜನ ಬಿಡು ಅವ್ರಿಗೂ ಸಮಸ್ಯೆ ಇದೆ ಹಾಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರು. ಸಾರ್ವಜನಿಕರ ದೃಷ್ಟಿಯಲ್ಲಿ ಹೇಳೋದಾದ್ರೆ ಸರ್, ನಾನು ಅವತ್ತೂ ಕೂಡ ಸಾರ್ವಜನಿಕರನ್ನ ಕ್ಷಮೆ ಕೇಳಿದ್ದೀನಿ. ಸಾರ್ವಜನಿಕರಿಗೆ ತೊಂದರೆ ಆಗಿದೆ, ಸಾರ್ವಜನಿಕರಿಗೂ ಬೇಸರ ವ್ಯಕ್ತಪಡಿಸಿದ್ರಿ, ಅದಕ್ಕೋಸ್ಕರ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ ಅಂತಲೇ ನಾನು ಆ ದಿನವೇ ಅಪೀಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಧಿಕಾರಿಗಳು ಮತ್ತು ಇಲಾಖೆಯವರು ಏನು ಪ್ರಯತ್ನ ಮಾಡಿದ್ರಿ, ಇದಕ್ಕೆ ಪರ್ಯಾಯವಾಗಿ ಖಾಸಗಿ ಬಸ್ಗಳಿರ್ಬೋದು, ಟೆಂಪೋಗಳಿರ್ಬೋದು, ಕಾರ್ಗಳಿರ್ಬೋದು, ಟ್ರಕ್ಗಳಿರ್ಬೋದು ತಂದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಜನರನ್ನ ತಾವು ಸಾಗಾಣಿಕೆ ಮಾಡುವಂಥ ಕೆಲಸ ಏನೇನು ಮಾಡಿದ್ರು ಚಿತ್ರ ವಿಚಿತ್ರವಾದ ಪ್ರಯತ್ನಗಳನ್ನು ನಮ್ಮ ಹೋರಾಟವನ್ನು ಫೇಲ್ಯೂರ್ ಮಾಡೋದಕ್ಕೆ ನೀವು ಫೇಲ್ಯೂರ್ ಆದರೆ ಹೊರತು ನಮ್ಮನ್ನು ಫೇಲ್ಯೂರ್ ಮಾಡೋಕ್ಕೆ ಯಾವುದೇ ಹಂತದಲ್ಲೂ ಆಗಲಿಲ್ಲ. ಇದರಲ್ಲಿ ಸೋತವರು ನೀವು. ಆದರೆ ಇವತ್ತು ಅದರಿಂದ ಅನೇಕ ಥರದ ನೋವುಗಳಾಗಿದ್ದಾವೆ. 10,000 ಜನ ಹತ್ತತ್ರ ನೀವು ಡಿಸ್ಮಿಸ್ ಮಾಡ್ತೀರಿ, ವರ್ಗಾವಣೆ ಮಾಡ್ತೀರಿ. ಈ ಡಿವಿಷನ್ನಿಂದ ಯಾವುದೋ ಡಿವಿಷನ್ಗೆ ವರ್ಗಾವಣೆ ಮಾಡ್ತೀರಿ, ಅಮಾನತ್ ಮಾಡ್ತೀರಿ.
ಆ ಸಂದರ್ಭ ಬಹಳ ನೋವನ್ನು ಅನುಭವಿಸಿ ಅನೇಕ ಜನ ಅನೇಕ ಥರದ ಬಾಧೆಗಳನ್ನು ಅನುಭವಿಸಿದರು. ಆರ್ಥಿಕವಾಗಿ ಬಹಳ ದಿವಾಳಿ ಆದರು. ಆ ಎಲ್ಲ ಸಂದರ್ಭದಲ್ಲಿ ನಾನು ಬಹಳ ಹತ್ತಿರದಿಂದ ಕಂಡಿದ್ದೀನಿ ತಾಯಿ. ಬಹಳ ನೋವಾಗ್ತದೆ. ಓಕೆ, ಇವಾಗ ಈ ಎಲ್ಲದರಿಂದ ಹೊರಗಡೆ ಬಂದು ನಿಮ್ಮ ಕೆಲಸ ಕಾರ್ಯಗಳು ಯಥಾಸ್ಥಿತಿಯಾಗಿ ನಡೀತಾ ಇದೆಯಾ ಸರ್? ರೈತ ಸಂಘ, ಹಸಿರು ಸೇನೆ ಹೇಗೆ ನಡೀತಾ ಇದೆ ಸರ್ ಇವಾಗ? ಚೆನ್ನಾಗಿದೆಯವ್ವ. ಈಗ ಅನೇಕ ಜನ ಅನೇಕ ಥರದ್ದು ಏನೇ ಆರೋಪಗಳನ್ನು ಮಾಡಲಿ, ಆ ಸಂದರ್ಭ ಯಾವುದೋ ಟಿ ವಿಯವರು ಏನೋ ಪ್ರಚಾರಗಳನ್ನು ಮಾಡ್ತಾರೆ. ನನ್ನ ಮನೆ ಮೇಲೆ, ನನ್ನ ಗಾಡಿ ಮೇಲೆ ದಾಳಿ ಮಾಡ್ತಾರೆ, ಡ್ಯಾಮೇಜ್ ಮಾಡ್ತಾರೆ. ನನ್ನ ಮಗನ ಮೇಲೆ ಯಾವುದೋ ಥರದ ಒಂದು ಕೇಸ್ಗಳನ್ನು ಹಾಕಬೇಕಂತ ಹೇಳಿ ಪೊಲೀಸ್ನವ್ರ ಮೂಲಕ ಪ್ರಯತ್ನ ಮಾಡ್ತಾರೆ. ಅದು ಯಾವುದೂ ಕೂಡ ಸಾಧ್ಯ ಆಗಲ್ಲ. ಇದೆಲ್ಲದೂ ಒಂದು ಕಡೆ ನೋವು ಆದರೂ ಕೂಡ ನಾನು ಒಂದು ಸಂದರ್ಭ ಬರ್ತದೆ, ಈ ಹೋರಾಟ ಮುಗಿದ ನಂತರವೇ ನಾನು ನಿಷ್ಕ್ರಿಯನಾಗಬಾರ್ದು. ನಾನು ಇದಕ್ಕೆ ಎದುರುಕೊಂಡು ತಲೆ ಮರೆಸ್ಕೊಂಡಂಗೆ ಆಗಬಾರ್ದು. ನನ್ನ ಏನು ಚಟುವಟಿಕೆ ಇದೆ ಅದು ನಿಲ್ಲಬಾರ್ದು. ನಾನು ಸಕ್ರಿಯವಾಗಿ ಕೆಲಸ ಮಾಡಬೇಕಂತೇಳಿ ನಾನು ಆ ದಿನ ಏನು ಸರ್ಕಾರ, ಏನು ಯಡಿಯೂರಪ್ಪ ಗೌರ್ಮೆಂಟ್ ಕೃಷಿ ಕಾಯ್ದೆಯನ್ನು ಜಾರಿಗೆ ತಂದು ಅದನ್ನು ಜಾರಿಗೊಳಿಸ್ಬಿಟ್ರಲ್ಲ ರಾಜ್ಯದಲ್ಲಿ, ಅದರ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರು ನನ್ನ ಕರೆಗೆ ಓಗೊಟ್ಟು ಸುಮಾರು 8-10 ಸಾವಿರ ಜನ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಬಂದು ಜಮಾಯಿಸ್ತಾರೆ. ಅದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಜನ ಎಷ್ಟೇ ಅಪಪ್ರಚಾರ ಮಾಡಿದರೂ ಕೂಡ ನನ್ನ ಜನ ನನ್ನ ಬಗ್ಗೆ ಅನುಮಾನ ಪಟ್ಟಿಲ್ವಲ್ಲ, ಇದು ತುಂಬ ಸಂತೋಷದ ವಿಷಯ ಅಂತ ಹೇಳಿ ನನ್ನ ಆತ್ಮಶಕ್ತಿ ಜಾಸ್ತಿ ಆಗುತ್ತೆ, ನನ್ನ ನೈತಿಕತೆ ಇನ್ನೂ ಹೆಚ್ಚಾಗುತ್ತೆ. ಇದರಿಂದ ನಾನು ವಿಚಲಿತನ ಆಗಬಾರ್ದಂತ ಹೇಳಿ ಆ ಸಂದರ್ಭದಲ್ಲಿ ಆ ತೀರ್ಮಾನ ತಗೊಂಡೆ. ಆದರೂ ಕೂಡ ಅವತ್ತಿನ ಚಳುವಳಿಯನ್ನು ನೋಡಿ ಆಡ್ಗೋಡಿ ಪೊಲೀಸ್ನವರು ಅವತ್ತು ನನ್ನ ಮೇಲೆ ಕೇಸನ್ನು ದಾಖಲೆ ಮಾಡ್ತಾರೆ. ಏನೋ ಗೇಟ್ ಮುರಿದ್ರು, ಅದು ಮುರಿದ್ರು, ಇದು ಮುರಿದ್ರು ಅಂತ ಹೇಳಿ ಸರ್ಕಾರ ಯಾವುದೋ ರೀತಿಯಲ್ಲಿ ಒಂದು ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡಿದರು. ಇವತ್ತು ಸಿದ್ದರಾಮಯ್ಯನೂ ಕೂಡ ಇದರಿಂದ ಬೇರೆ ಆಗಿಲ್ಲ. ಅವರು ಕೊಟ್ಟಂಥ ಮಾತನ್ನು ಈಡೇರಿಸಿಲ್ಲ. ಕೃಷಿ ಕಾಯ್ದೆ ನಾನು ರದ್ದು ಮಾಡ್ತೀನಿ ಚಂದ್ರಶೇಖರ್ 24 ಗಂಟೆ ಒಳಗಡೆ ಅಂತ ನಮ್ಮಂಥ ಸಂಘಟನೆಯ ಬೆಂಬಲವನ್ನು ಪಡೆದು ಅಧಿಕಾರಕ್ಕೆ ಬಂದು ಅದನ್ನು ಮಾಡ್ದಲ್ಲೇ ನೀವು ಹಂಗೆ 1.5 ವರ್ಷ ಇಲ್ಲಿಗೆ 2.5 ವರ್ಷ ಆಗ್ತಾ ಬಂತು ಮುಂದುವರಿಸ್ತಾ ಇದ್ದೀರಲ್ಲ ಸಿದ್ದರಾಮಯ್ಯನವರೇ, ನಿಮಗೆ ಕೊಟ್ಟ ಮಾತಿನ ಬಗ್ಗೆ ಏನಾರ ನೆನಪಿದೆಯಾ? ಆ ಸಾರಿಗೆ ಸಿಬ್ಬಂದಿಗಳಿಗೆ ತಾವು ವೇತನ ಆಯೋಗದ ಕೆಳಗಡೆ ತಾವು ಜಾರಿ ಮಾಡ್ತೀವಿ ಅಂತ ಹೇಳಿದವರು ಈಗ ಮಾತಿಕ್ಕದ್ದು ಸುಮ್ಮನೆ ಮುಂದುವರಿಸ್ತಿರಲ್ಲ, ಸರಿನಾ? ಇದು ಇವತ್ತಿನ ಸನ್ನಿವೇಶದ ಪ್ರಶ್ನೆ ಆಗಿದೆ. ಈಗ ಹೋರಾಟಗಳು ಶುರುವಾಗುತ್ತೆ. ಈಗ ಸರ್ಕಾರದ ಮುಂದಿರುವಂತಹ ನಿಮ್ಮ ಬೇಡಿಕೆಗಳೇನು ಸರ್ ರೈತ ಸಂಘದ ವತಿಯಿಂದ? ರೈತ ಸಂಘದ ವತಿಯಿಂದ ಈಗ ದಿಲ್ಲಿಯಲ್ಲಿ ಒಂದು ಹೋರಾಟ ನಡೀತಾ ಇದೆ. MSP, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ, ಅದನ್ನು ಶಾಸನಬದ್ಧಗೊಳಿಸ್ಬೇಕಂತ ಹೇಳಿ ದೆಹಲಿಯಲ್ಲಿ ಹೋರಾಟ ಏನು ನಡೀತಾ ಇದೆಯೋ ಅದಕ್ಕೆ ಬೆಂಬಲಿಸಿ ಕಳೆದ ಜಾನ್ವರಿ 3ನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಚಳುವಳಿಗಳು ನಡೆದಿದ್ದಾವೆ. ಸರ್ಕಾರಕ್ಕೆ DC ಗಳ ಮೂಲಕ ಒತ್ತಡವನ್ನು ತಂದಿದ್ದೀವಿ. ಈಗ 2ನೇ ಹೋರಾಟ ಪ್ರಾರಂಭ ಆಗಬೇಕಾಗತ್ತೆ. ಅದ್ರ ಬಗ್ಗೆ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಒಂದು, ಈಗ ರಾಜ್ಯದ ಸಿದ್ದರಾಮಯ್ಯನವ್ರ ಜವಾಬ್ದಾರಿ ಏನು? ನೀವು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 61ನ್ನು ಯಡಿಯೂರಪ್ಪ ತಿದ್ದುಪಡಿ ಮಾಡಿ 2020 ಅಂತೇಳಿ ಜಾರಿಗೊಳಿಸಿದ್ರು. ನೀವು ಹಾಸ್ಯ ಮಾಡಿದ್ರಿ. ಇದೇನು ರೈತರ ಮಕ್ಕಳು ಮಾಡೋ ಕೆಲಸನ ಇದು? ರೈತರನ್ನು ಹಾಳು ಮಾಡಿಬಿಟ್ರಿ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆಗಿ ನೀನು ಅಬ್ಬರಿಸಿ
ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟದ ಜೊತೆ ನಾವಿದ್ದೀವಿ, ಅಧಿಕಾರ ಬರಲ್ರಿ, ಇದೇನು 24 ಗಂಟೆ ಕೆಲಸ ಇದು ಅಂತ ಹೇಳಿ ಅಧಿಕಾರ ಪಡೆದ ಮೇಲೆ 2 ವರ್ಷ ಸಮೀಪಕ್ಕೆ ಬಂದರು ನಾವು ಮರೆತು ಕುಂತಿದ್ರಲ್ಲ ಸಿದ್ದರಾಮಯ್ಯನವರೇ. ತಮ್ಮ ಖಜಾನೆಗೆ ದುಡ್ಡು ಮುಖ್ಯನ ಹೊರತು ರೈತರಲ್ಲ ಅನ್ನೋದನ್ನು ನೀವು ಕಾಂಗ್ರೆಸ್ನವ್ರು ಸಾಬೀತು ಮಾಡಿದ್ರಿ. ಈಗ 26,000 ಕೋಟಿ ಬಂದಿದೆ. ಈಗ ಕೃಷ್ಣ ಬೈರೇಗೌಡ ಆನ್ಲೈನ್ ಮಾಡಿದ್ದಾರೆ. ಈಗ 30,000 ಕೋಟಿ ಒಂದು ವರ್ಷಕ್ಕೆ ತಮ್ಮ ಖಾತೆಗೆ ಜಮಾ ಆಗುತ್ತೆ. ಸಿದ್ದರಾಮಯ್ಯನವರೇ, 30,000 ಕೋಟಿ ನಿಮಗೆ ಇಂಪಾರ್ಟೆಂಟ್ ಆಗೋದಾದರೆ ನೀವು ರೈತರನ್ನ ಕೊಂದ್ರಿ, ರೈತರನ್ನ ಕೃಷಿಯಿಂದ ಆಚೆಗೆ ತಳ್ಳಿದ್ರಿ, ರೈತರ ಬಾಯಿಗೆ ವಿಷ ಹಾಕಿದ್ರಿ. ಇದು ನಿಮ್ಮ ಸಾಧನೆನಾ? ನಾನು ಕುರಿ ಕಾಯ್ದೆ, ದನ ಕಾಯ್ದೆ, ನಾನು ಹಳ್ಳಿಲಿ ಹುಟ್ಟು ಬಂದೆ, ನಾನು ಎಲ್ಲ ಕಷ್ಟಗಳು ಗೊತ್ತು, ರೈತ ಚಳುವಳಿಯಲ್ಲಿದ್ದೆ, ಇದೆಲ್ಲ ಮಾತಾಡುವ ನೈತಿಕತೆ ಎಲ್ಲ ಮುಕ್ತಾಯದ ಕಾಲಕ್ಕೆ ಬಂದಿದೆ. ರೈತರು ಬೀದಿಗೆ ಬರ್ತಾರೆ. ಬಹಳ ದೊಡ್ಡ ಚಳುವಳಿಯನ್ನು ಸರ್ಕಾರ ಎದುರಿಸ್ಬೇಕಾಗತ್ತೆ. ಅದಕ್ಕೆ ನಾವು ರೆಡಿ ಇದ್ದೀವಿ. ಹಾಗಾದ್ರೆ ಮತ್ತೊಂದು ದೊಡ್ಡ ಪ್ರತಿಭಟನೆಗೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಹೌದಮ್ಮ, ಯಾಕಂದರೆ ಪ್ರತಿಭಟನೆ ಒಂದು ಕಡೆ, ಹೋರಾಟ ರಾಜಕಾರಣ ಮತ್ತೊಂದು ಕಡೆ, ಇದು ಎರಡನ್ನೂ ಕೂಡ ಸರಿಯಾಗಿ ಜೋಡೆತ್ತಿನ ರೀತಿಯಲ್ಲಿ ಮುಂದುವರಿಸ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಇಂಥ ಸರ್ಕಾರಗಳನ್ನು ಕಿತ್ತು ಬಿಸಾಕಬೇಕು, ಈ ಕಾಯ್ದೆಗಳನ್ನು ಕಿತ್ತು ಬಿಸಾಕಬೇಕು, ದುಡಿಯೋ ಜನರಿಗೆ ನ್ಯಾಯ ಸಿಕ್ಕಬೇಕು, ದುಡಿಯೋ ಜನ ನೆಮ್ಮದಿಯ ಜೀವನ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸರ್, ರೈತ ಸಂಘದ ಲೋಗೋ ಈ ಹಸಿರು ಶಾಲು, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೇಳಿ ಸ್ವಲ್ಪ. ಇದು ನಾವು 1980ನೇ ಇಸ್ವಿಯಲ್ಲಿ ನರಗುಂದ ನವಲಗುಂದದ ರೈತರ ಹತ್ಯೆ ಮಾಡಿದ ಮೇಲೆ ಸರ್ಕಾರ ನಮಗೆ ಭಾಳ ನಿಕಟ ಸಂಪರ್ಕ ಇದ್ದಂಥವರು ತಮಿಳುನಾಡು ರೈತ ಸಂಘ. ತಮಿಳುನಾಡು ರೈತ ಸಂಘದ ನಾಯಕ ಅವತ್ತ ನಾರಾಯಣ ಸ್ವಾಮಿ ನಾಯ್ಡು ಅವರು ಯಾವಾಗಲೂ ನಮಗೆ ಹಸಿರು ವಸ್ತ್ರ ಹಾಕ್ಕೊಂಡು ಬರೋರು, ಡಾಕ್ಟರ್ ಶಿವಸ್ವಾಮಿ ಅವರು ಎಲ್ಲ. ಹಾಗಾಗಿ ಇದರ ಉದ್ದೇಶ ಏನು ಅಂತ ಹೇಳಿ ನಾವು ನೋಡುವಾಗ, ಮತ್ತು ನಾವು ಕೊಯಮತ್ತೂರು, ತಮಿಳುನಾಡು, ಚೆನ್ನೈ ಹೋದಾಗ ಆ ಸಮಾವೇಶದಲ್ಲಿ ಅವರೆಲ್ಲ ಹಸಿರು ವಸ್ತ್ರವನ್ನು ಹಾಕೋದನ್ನು 80ರಲ್ಲಿ ನಾವು ನೋಡಿದ್ವಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ND ಸುಂದರೇಶ್, ನಾವುಗಳು, ನನ್ನಂಥ ಎಲ್ಲ ಯುವಕರು ಆ ಸಂದರ್ಭದಲ್ಲಿ ಭಾಗವಹಿಸಿದವರು ಕರ್ನಾಟಕದಲ್ಲೂ ನಾವು ಇದನ್ನೇ ಮಾಡೋಣ, ಇದೇ ಚಂದ ರೈತರಿಗೆ ಅಂತ ಹೇಳಿ ತೀರ್ಮಾನ ಮಾಡಿ ಕರ್ನಾಟಕದ ರೈತ ಚಳವಳಿಯ ಸಂಕೇತವಾಗಿ ನಾವು ಜಾರಿಗೆ ತಂದ್ವಿ. ರೈತ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗುರುಗಳು ಯಾರು ಸರ್? ಪ್ರೊಫೆಸರು ನಂಜುಂಡಸ್ವಾಮಿಯವರು, ND ಸುಂದರೇಶ್ ಅವರು, HS ರುದ್ರಪ್ಪನವರು, ಅನೇಕ ಜನ ಇದ್ದಾರೆ, ಮಹೇಂದ್ರ ಸಿಂಗ್ ಟಿಕಾಯಿತ್ ಅವರು, ಹೀಗೆ ಅನೇಕ ಜನ ನಮಗೆ ಬಹಳ ಹತ್ತಿರದ ನಿಕಟವರ್ತಿಗಳಾಗಿ ನಮ್ಮ ರಾಜ್ಯದ ಬಗ್ಗೆ ಗೌರವ ಇಟ್ಕೊಂಡು, ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಭಿನ್ನವಾಗಿ ಸೈದ್ಧಾಂತಿಕವಾಗಿ ವೈಚಾರಿಕವಾಗಿ ಈ ಚಳುವಳಿಯನ್ನು ಬರೀ ರೈತರ ಸಮಸ್ಯೆಗೆ ಸೀಮಿತ ಆಗದಲ್ಲೇ ಇಡೀ ಎಲ್ಲ ಸಮಸ್ಯೆಗಳಿಗೂ ಪರಿಹಾರದ ರೀತಿಯಲ್ಲಿ ಕೆಲಸ ಮಾಡಿದಂಥದ್ದು ನಮ್ಮ ಚಳುವಳಿಯ ನಾಯಕರುಗಳು. ಮತ್ತು ಚಳುವಳಿ ನೀಡಿ ಜನರ ನಡುವೆ ಇದನ್ನು ಬೆಳೆಸ್ತಾ ಬಂದಿರೋದು ಬಹಳ ಹೆಮ್ಮೆಯ ವಿಷಯ. ಪ್ರೊಫೆಸರ್ ನಾರಾಯಣ ಸ್ವಾಮಿ ಅವರ ಹೋರಾಟದ ಪರಂಪರೆಗಳು ಇವಾಗ ಮುಂದುವರಿತಾ ಇಲ್ಲ ಅನ್ನೋದು ಒಂದು ಆರೋಪ ಇದೆ ಸರ್, ಏನೇ ಹೇಳ್ತೀರಾ? ಯಾಕಂದರೆ ನೀವು ಅವ್ರ ಜೊತೆ ಇದ್ದಂಥವ್ರು, ಅವರನ್ನು ನೀವು ಗುರುಗಳು ಅಂತ ಒಪ್ಕೊಂಡಿದ್ದೀರಾ, ಬಟ್ ಆ ಹೋರಾಟದ ಪರಂಪರೆಗಳು ಎಲ್ಲ ಒಂದು ಕಡೆ ಹಾಳಾಗಿ ಹೋಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈಗ ಆರೋಪ ಮಾಡೋರಿಗೇನೆ ನೈತಿಕತೆ ಕಳ್ಕೊಂಡಿದ್ದಾರೆ. ಆರೋಪ ಮಾಡೋನು ಕೂಡ ನೈತಿಕತೆ ಇರಬೇಕಲ್ಲ. ಅವ್ರ ನೈತಿಕತೆ ಕಳ್ಕೊಂಡು ಅವ್ರು ನೋಡುವ ದೃಷ್ಟಿ ಹೆಂಗಿರುತ್ತೆ? ಈಗ ಕಾಮಾಲೆ ಕಣ್ಣವಳಿಗೆ ಲೋಕವೆಲ್ಲ ಹಳದಿ ಕಾಣುತ್ತೆ. ಅವರ ನೈತಿಕತೆ ದಿವಾಳಿಯಾಗಿರೋ ಕಾರಣಕ್ಕೆ, ಅವರು ದಾರಿ ಬಿಟ್ಟಿರುವ ಕಾರಣಕ್ಕೆ, ಅವರು ಯಾವ ವಿಚಾರದ ಬದ್ಧತೆ ಇಲ್ಲದ ಕಾರಣಕ್ಕೆ ಅವರು ನಮ್ಮನ್ನು ನೋಡಿ ಅವ್ರಿಗೇನೂ ಇಲ್ಲ, ಈಗ ಎಲ್ಲ ಆ ತತ್ವ ಎಲ್ಲ ಹಿಂದಕ್ಕೆ ಹೋಯ್ತು, ಈಗಿಲ್ಲ ಅಂತ ಇದನ್ನು ಹೇಳ್ಕೊಂಡು ಹೋಗ್ತಾರೆ. ಆದರೆ ನಮಗೆ 45 ವರ್ಷ ಆಯಿತು ಇದು ನನ್ನ ಹೆಗಲ ಮೇಲೆ ಬಂದು, ನಾವು ಇದನ್ನು ಸ್ವೀಕಾರ ಮಾಡಿ
ಇದಕ್ಕೆ ಯಾವುದೇ ಸಂದರ್ಭದಲ್ಲಿ ದ್ರೋಹ ಮಾಡ್ದಂಗೆ, ರೈತರ ನಡುವೆ ವಂಚನೆ ಇಲ್ದಂಗೆ ಪ್ರಾಮಾಣಿಕವಾಗಿ ನಡೀತಾ ಇರ್ತಕ್ಕಂಥ ಬಸವ ಆಗಲಿ, ಬುದ್ಧ ಆಗಲಿ, ಅಂಬೇಡ್ಕರ್ ಆಗಲಿ, ಗಾಂಧಿ ಆಗಲಿ, ಲೋಹಿಯಾ ಅವರಾಗಲಿ, ಈ ಎಲ್ಲ ವಿಚಾರಗಳನ್ನು ಸ್ವಲ್ಪ ನಾವು ಕರಗತ ಮಾಡಿಕೊಂಡು ಭಾಳ ಆಳವಾಗಿ ಅಧ್ಯಯನ ಮಾಡಿದಂಥ ನಮ್ಮಂಥ ಯುವಕರು ಅನೇಕ ಜನ ಅವತ್ತಿಂದ ಬೆಳೆದು ಬಂದವರು ಇದ್ದಾರೆ. ಎಲ್ಲರೂ ರೈತ ಸಂಘದಲ್ಲಿ ತಲ್ಲೀನರಾಗಿ ಕೆಲಸ ಮಾಡ್ತಾವ್ರೆ, ಮುಂದುವರಿತಾರೆ. ನಂಜುಂಡಸ್ವಾಮಿ ಅವರು ನಿಮ್ಮ ಗುರುಗಳು. ಅವರ ಮಗ ಪಚ್ಚೆ ನಂಜುಂಡಸ್ವಾಮಿಗೂ ನಿಮಗೂ ಏನಾದ್ರೂ ಅಸಮಾಧಾನ ಇದೆಯಾ? ಅವರೆಲ್ಲ ನಾವು ಮಾತಾಡುವ ಹೆಸರುಗಳಲ್ಲ. ಅವರು ನಮ್ಮ ಸಂಘಟನೆಗೆ ಯಾವ ಸಂಬಂಧ ಇಲ್ಲ. ಈಗ ನಾವು ಅವರ ವಿಷಯನೇ ಮಾತಾಡಲ್ಲ. ಅವರು ಒಳ್ಳೆಯರು ಅಂತಲೂ ನಾವು ಹೇಳಲ್ಲ, ಅವ್ರು ಕೆಟ್ಟರು ಅಂತಲೂ ಹೇಳಲ್ಲ. ಯಾಕೆಂದರೆ ಅದರ ಅವಶ್ಯಕತೆ ನಮಗಿಲ್ಲ. ನೋ ಮೋರ್ ಡಿಸ್ಕಷನ್. ಓಕೆ ಸರ್, ನಿಮ್ಮದು ರೈತ ಕುಟುಂಬ ಆಗಿರೋದ್ರಿಂದ ನೀವು ನೇಗ್ಲು ಹೊಡೆದಿದ್ದೀರಾ, ಕಳೆ ಕಿತ್ತಿದ್ದೀರಾ, ನಾಟಿ ಮಾಡಿದ್ದೀರಾ, ಕೆಲಸಗಳೆಲ್ಲ ಮಾಡಿದ್ದೀರಾ ಸರ್? ನೋಡಿ, ಒಂದು ಕಾಮನ್ ಆಗಿ ತಾವು ತಿಳ್ಕೊಂಬಿಡಿ, ಯಾರು 50 ದಶಕದಲ್ಲಿ ಹುಟ್ಟಿದರೋ ಅವನು ದೊಡ್ಡ ರಾಜಕಾರಣಿ ಆಗಿರಲಿ ಅಥವಾ ದೊಡ್ಡ ಅಧಿಕಾರಿ ಆಗಿರಲಿ, ಅವರು ಎಲ್ಲರೂ ಕೂಡ ಮಣ್ಣಿನ ಸಂಪರ್ಕ ಇದ್ದೇ ಇರುತ್ತೆ. ಆ ಮಣ್ಣಿನ ಸೊಗಡು ಮತ್ತು ಆ ಮಣ್ಣಿನ ರೈತಾಪಿ ಜೀವನ ಏನಿದೆ ಅದನ್ನು ಮುಟ್ಟೇ ಈಚೆಗೆ ಬಂದಿರ್ತಾರೆ. ಹಾಗಾಗಿ ಇವತ್ತಿನ ಯಾರೋ ಶೋಕಿ ಹುಡುಗರು ಮಾತಾಡ್ಬೋದು ಅಥವಾ ಶೋಕಿ NGOಗಳು ಡಾಲರ್ಸ್ಗಳನ್ನು ಲೆಕ್ಕ ಮಾಡ್ತಾರಲ್ಲ ಅವ್ರುಗಳು ಮಾತಾಡ್ಬೋದು. ಬಟ್ ಮಾಧ್ಯಮದವರು ನಿಮ್ಗೇನೇ ಪ್ರಶ್ನೆ ಮಾಡೋದಕ್ಕೆ ರೈಟ್ಸ್ ಇದೆ. ಹಾಗಾಗಿ ನಾನು ಅಲ್ಲಿಂದಲೇ ಬಂದಿರೋರು. ಆದರೆ ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ತಂದೆ ತಾಯಿ ಸ್ವಲ್ಪ ನನ್ನ ಮಕ್ಕಳು ಸ್ವಲ್ಪ ವಿದ್ಯಾವಂತರಾಗಲಿ ಅನ್ನೋ ಆಸೆಗಳನ್ನು ಇಟ್ಕೊಂಡು ನಮಗೆ ಸ್ವಲ್ಪ ಕೆಲಸ ಕಮ್ಮಿ ಕೊಟ್ಟು ಓದಿಸಿರ್ಬೋದು. ಅದು ಕೆಲಸ ಅಂತೂ ಮಾಡಿಸಿರ್ತಾರೆ. ಮಾಡ್ಲೇಬೇಕು. ಅವತ್ತಿನ ಕಾಲಕ್ಕೆ ನಾನೇನಾದ್ರೂ ಕೆಲಸ ಮಾಡ್ದಲೇ ಓಡಾಡ್ತಾ ಇದ್ದೀನಿ ಅಂದ್ರೆ ನನ್ನ ಸಂಗಾತಿಗಳು, ನನ್ನ ಜೊತೆಯಲ್ಲಿ ಓದುವಂತ ಗಂಡು ಹೆಣ್ಣು ಮಕ್ಕಳು ಕೂಡ ಟೀಕೆ ಮಾಡೋರು. ಇವನು ಕೈ ಕಟ್ಕೊಂಡು ಓಡಾಡ್ತಾನೆ, ಇವನು ಪಂಚೆ ಉಟ್ಕೊಂಡು ಓಡಾಡ್ತಾನೆ, ಕೆಲಸ ಮಾಡಲ್ಲ ಅಂತೇಳಿ ಜೋಕ್ ಮಾಡೋರು. ಹಾಗಾಗಿ ಅದು ಹಳ್ಳಿಲಿ ಹುಟ್ಟಿದವ್ರು ಎಲ್ಲರೂ ಕೂಡ ದನ ಗೊತ್ತಿರುತ್ತೆ, ಕುರಿ ಗೊತ್ತಿರುತ್ತೆ, ಸಗಣಿ ಗೊತ್ತಿರುತ್ತೆ, ಗಂಜಲ ಗೊತ್ತಿರುತ್ತೆ, ಆ ಉಳುಮೆ ಮಾಡೋದು ಗೊತ್ತಿರುತ್ತೆ, ಬಿತ್ತೋದು ಗೊತ್ತು, ಕಳೆ ಗೊತ್ತು, ಕಟಾವು ಗೊತ್ತು, ಎಲ್ಲದೂ ಗೊತ್ತಿರುತ್ತೆ. ಅದರಲ್ಲೂ ವಿಶೇಷವಾಗಿ 45 ವರ್ಷ ನಾನು ಅದೇ ಕ್ಷೇತ್ರದ ವಿಷಯದಲ್ಲಿ ಬಹಳ ಅಧ್ಯಯನ ಮಾಡಿರೋದು ಮತ್ತು ಕೆಲಸ ಮಾಡಿರೋ ಕಾರಣಕ್ಕೆ ನನಗೆ ಇದೇನು ಹೊಸದಲ್ಲ ಪ್ರಶ್ನೆ. ಇದ್ರ ಬಗ್ಗೆ ನಾನು ಸರಳವಾಗಿ ಉತ್ತರ ಕೊಡಬಲ್ಲೆ. ಎಸ್, ಹಾಸನ ಭಾಗ ಅಂತಂದ್ರೆ ಭತ್ತ, ಶುಂಠಿ, ಆಲೂಗಡ್ಡೆ ಅದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಬೆಳಿತೀವಿ. ನಿಮ್ಮನೇಲಿ ಅದೆಲ್ಲ ಕಂಟಿನ್ಯೂ ಆಗ್ತಿದೆಯಾ ವ್ಯವಸಾಯ ಎಲ್ಲ? ನಂದು ಹಾಸನ ಜಿಲ್ಲೆಯ ಅರಸೀಕೆರೆ ಭಾಗದಲ್ಲಿ ಬರ್ತಕ್ಕಂಥ ಹಳ್ಳಿ ನಂದು. ಹಾಗಾಗಿ ನಾವು ಶುಂಠಿ ಎಲ್ಲ ನಮ್ಮಲ್ಲೆಲ್ಲ ಬೆಳೀತಾರೆ. ಆದರೆ ನಾವು ಸ್ವಲ್ಪ ತೆಂಗು, ಅಡಿಕೆ, ರಾಗಿ ಇತ್ಯಾದಿಗಳನ್ನ ಬೆಳೆಯುವಂಥ. ಸರ್, ನೀವು ರಾಜಕೀಯ ಪಕ್ಷ ಕಟ್ತಾ ಇದ್ದೀರಾ? ಕಟ್ಟಲೇಬೇಕಮ್ಮ. ಕಟ್ಟದೇ ಇದ್ರೆ ಇವ್ರಿಗೆ ಈ ಕಾಂಗ್ರೆಸ್ನವರು ಸರಿ ಇಲ್ಲ ಅಂತೇಳಿ ಮತ್ತೆ BJPಗೆ ಓಟ್ ಹಾಕೋಣ, BJP ಸರಿ ಇಲ್ಲ ಅಂತೇಳಿ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕೋಣ. ದೇವೇಗೌಡರದ್ದು ಅವ್ರ ಕಂಪನಿ ಬಿಡಿಯೋದು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅಳಿದಿರು, ಆಮೇಲೆ ಸೊಸೆದಿರು, ಅವರು ಇನ್ನು ಹುಟ್ಟತಕ್ಕಂಥದ್ದು ಆ ತಳಿಗಳಿಗೆ ಅದು ರಾಜಕೀಯ ಪಕ್ಷ ಅವ್ರದ್ದು. ನಿಮ್ಮ ರಾಜಕೀಯ ಪಕ್ಷದ ಬಗ್ಗೆ ಹೇಳಿ ಸರ್. ಈಗಾಗಲೇ ಮೊನ್ನೆ ತಾನೇ ನಾವು ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವಿ. ನಾವು ಈ ರಾಜ್ಯ ಕಟ್ಟುವಂಥ ಕಾರ್ಯಕ್ರಮ ಏನೇನು, ನಾವು ಏನೇನು ಮಾಡ್ತೀವಿ, ಹೇಗೆ ರೈತರ ಸಮಸ್ಯೆಗೆ ಪರಿಹಾರ, ಹೇಗೆ ಒಬ್ಬ ಕಾರ್ಮಿಕನ ಸಮಸ್ಯೆಗೆ ಪರಿಹಾರ, ಹೇಗೆ ಉತ್ಪಾದಕನಿಗೆ ಪರಿಹಾರ, ಯಾಕೆ ಉದ್ಯಮಿಗೆ ಯಾವ ರೀತಿ ಪರಿಹಾರ, ಈ ನಾಡಿನ ಜನಸಾಮಾನ್ಯರ ಜೀವನ ಎಷ್ಟು ಬದಲಾವಣೆ ಆಗಬೇಕು, ಯಾವ ರೀತಿ ಆಗಬೇಕು, ಎಲ್ಲದನ್ನು ವಿವರವಾಗಿ ನಾವು ತಯಾರು ಮಾಡಿದ್ದೀವಿ. ಅದನ್ನು ಜಾರಿಗೆ ತರ್ತೀವಿ. 28ಕ್ಕೆ ನಾವೇ ಸರ್ಕಾರ. ನಿಮ್ಮ ಪಕ್ಷದ ಹೆಸರು ಯಾವಾಗ ಹೇಳ್ತೀರಾ ಸರ್? ಸದ್ಯದಲ್ಲೇ ಹೇಳ್ತೀವಿ. ಯಾಕಂದರೆ ಇಲ್ಲಿ ನಮ್ಮ ಉದ್ದೇಶಗಳೇ ಹೀಗೆ. ನಾವು ವೃತ್ತಿ ರಾಜಕಾರಣಿಗಳಲ್ಲ, ಅದು ಮಾಡುವ ಅವಶ್ಯಕತೆ ಇಲ್ಲ. ಭಯ ಮತ್ತು ನಿರಾಶೆಗಳನ್ನು ಒದ್ದೋಡಿಸೋದೇ ನಮ್ಮ ಕಾರ್ಯಕ್ರಮ.
ಶಿಕ್ಷಣ ಎಲ್ಲರಿಗೂ ಕೂಡ ಬೇಕು, ಅದು ಪೂರ್ಣ ಪ್ರಮಾಣದ ಶಿಕ್ಷಣ. ಉದ್ಯೋಗ ಎಲ್ಲರಿಗೂ ಬೇಕು. ಸಮಾನತೆ, ಆಡಳಿತದ ಭಾಷೆ ಕನ್ನಡ, ಈ ನಾಡು ಕನ್ನಡದ ಏನು ಹಿತಾಸಕ್ತಿಗಳನ್ನು ಎಲ್ಲದನ್ನು ಒಳಗೊಂಡು ಎಲ್ಲ ವಿಷಯಗಳನ್ನು ನಾವು ಇದರಲ್ಲಿ ಅಡಕ ಮಾಡಿದ್ದೀವಿ. ಇದನ್ನು ಜಾರಿಗೆ ತರೋದು ನಮ್ಮ ಕಾರ್ಯಕ್ರಮ. ಎಸ್ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಇದಿಷ್ಟು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ನಮಸ್ಕಾರ.